ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು, ನನ್ನ ಅಭಿನಂದನೆಗಳು, ನನ್ನ ಸ್ತೋತ್ರಗಳು, ನನ್ನ ಆಶೀರ್ವಾದಗಳು, ನನ್ನ ಹಾರೈಕೆಗಳನ್ನು ಹೇಳಿಕೊಳ್ಳುವುದರಲ್ಲಿ ನಾನು ಬಹಳ 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 ಸಂತೋಷಪಡ್ತಿದ್ದೇನೆ. ಇದು ಕಡೇ ಕಾಲ ಅಲ್ವಾ, ಅಂತ್ಯಕಾಲ. ಬೇರೆ ಜನರು ಕೂಡ ಹೇಳುವುದನ್ನು ಕೇಳ್ತಿದ್ದೇವೆ, ಇದು ಕಲಿಯುಗ ಅಲ್ವಾ. ಅಂದರೆ ಯೇಸು ಕ್ರಿಸ್ತನ ಬರೋಣವು ಬಹಳ ಸಮೀಪವಾಗಿದೆ. ಆ ಬರೋಣಕ್ಕೆ ಮುಂಚಿತವಾಗಿ ಏನೆಲ್ಲ ಗುರುತುಗಳು, ಸೂಚಕಗಳು ನಡೆಯಬೇಕೋ ಅದೆಲ್ಲವೂ ಈ ಕಾಲದಲ್ಲಿ ನಡೆಯುತ್ತಾ ಇರುವುದನ್ನು ನಾವು ನೋಡ್ತಿದ್ದೇವೆ. ಒಂದು, ಮನುಷ್ಯರ ಜ್ಞಾನವು ಹೆಚ್ಚಾಗ್ತದೆ. ನೋಡ್ರಿ, ಈಗ ChatGPT ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಎಷ್ಟು ಬೇಗ ಬೆಳೀತದೆ ಅಂತ ನೋಡ್ಕೊಳ್ರಿ. ಈಗ ಏನು ಪರಿಗಣಿಸ್ತಿದ್ದಾರೆ ಅಂತ ನೋಡಬೇಕಾದ್ರೆ, ಇನ್ನು ಮುಂದೆ ಸ್ಕೂಲಲ್ಲಿ ಟೀಚರ್ಗಳು ಇರಲ್ಲ ಅಂತೆ, ರೋಬೋಟ್ಗಳು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿಶಕ್ತಿ ಅಥವಾ ಜ್ಞಾನ. ಆರ್ಟಿಫಿಷಿಯಲ್ ಅಂದರೆ ಅದು ಏನು ಹೇಳ್ತಾರೆ, ಅದು ನೈಸರ್ಗಿಕವಾಗಿ ದೇವರು ಕೊಟ್ಟದಲ್ಲ, ಮನುಷ್ಯನು ಕಂಡು ಹಿಡಿದಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಟೀಚರ್ನ ಹುದ್ದೆನ ಇದು ರೀಪ್ಲೇಸ್ ಮಾಡುತ್ತೆ. ಮಕ್ಕಳು ಏನಾದರೂ ಪ್ರಶ್ನೆ ಕೇಳಿದ್ರು ಕೂಡ ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕಂತ ಒಳಗೆ ಫೀಡ್ ಮಾಡಿ ಇಟ್ಟಿರ್ತಾರೆ. ಏನೇ ರೀತಿಯಾದಂಥ ಪ್ರಶ್ನೆ ಇರಲಿ, ಸಾವಿರಾರು ಪ್ರಶ್ನೆಗಳು ಆ ವಿಷಯದ ಬಗ್ಗೆ ಆ ರೀತಿಯಾಗಿ ಬರಲಿದೆ. ಅದು ಮಾತ್ರ ಅಲ್ಲ, ನೋಡ್ರಿ, ಡಾಕ್ಟರ್ಗಳು ಆಪ್ರೇಷನ್ ಮಾಡೋದೆಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಇಟ್ಟು ಮಾಡ್ತಾರೆ ಎಂಬುದಾಗಿ ಅನೇಕ ಕಾರ್ಯಗಳು, ಬೆಳವಣಿಗೆ ಭಯಂಕರವಾಗಿ ನಡೀತಾ ಇದೆ. ಇದೆಲ್ಲ ಮನುಷ್ಯನ ಜ್ಞಾನ ಹೆಚ್ಚಾಗ್ತದೆ ಎಂಬುದಾಗಿ ಕಡೆ ಕಾಲದಲ್ಲಿ ದೇವರ ಪ್ರವಾದನೆ ನೆರವೇರ್ತಾ ಇದೆ. ಇನ್ನೊಂದು ಕಡೆ ನೋಡಬೇಕಾದ್ರೆ ಅನೇಕ ಯುದ್ಧಗಳ ಸುದ್ದಿಗಳು. ನೋಡ್ರಿ, ಈಗ ಕೂಡ ಭಾರತ ಪಾಕಿಸ್ತಾನ ನಡುವೆ ಒಂದು ಚಿಕ್ಕ ಒಂದು ಯುದ್ಧ ನಡೆಯುತ್ತಲ್ವ. ಈಗ ರಷ್ಯಾ, ಉಕ್ರೇನ್, ಇಸ್ರೇಲ್, ಪ್ಯಾಲೆಸ್ಟೀನ್, ಹಮಾಸು, ಎಲ್ಲಿ ನೋಡಿದ್ರು ಕೂಡ ಚೈನಾ, ತೈವಾನು, ಎಲ್ಲಿ ನೋಡಿದ್ರು ಕೂಡ ಏನೋ ಒಂದು ಯುದ್ಧ ನಡೀತಾನೇ ಇದೆ. ಸಿವಿಲ್ ವಾರ್ಸು, ಒಂದು ದೇಶದ ಒಳಗೆ ನಡೆಯುವಂಥ ಯುದ್ಧಗಳು, ಕೋಲ್ಡ್ ವಾರ್ಸು ಅಲ್ವಾ, ಭಾಷೆ ಬಗ್ಗೆ ಯುದ್ಧಗಳು, ಅವರ ಸೀಮೆ, ಅವರ ರಾಜ್ಯದ ಬಗ್ಗೆ ಯುದ್ಧಗಳು, ಅವರ ಜಾತಿಯ ಬಗ್ಗೆ ಯುದ್ಧಗಳು, ಈ ರೀತಿಯಾಗಿ ನಾನಾ ಕಾರ್ಯಗಳು ನಡೀತಾ ಇದೆ. ಪ್ರೀತಿ ಕಡಿಮೆ ಆಗಿಬಿಡುತ್ತದೆ, ಹೌದಲ್ವಾ. ಆಕಾಶದಲ್ಲಿ ಸೂಚಕಗಳು ಕಾಣಲ್ಪಡ್ತದೆ, ಭೂಕಂಪಗಳು ಉಂಟಾಗ್ತದೆ, ನೈಸರ್ಗಿಕವಾಗಿ ನಾಶನಗಳು ಉಂಟಾಗ್ತದೆ ಎಂಬುದಾಗಿ ದಾನಿಯೇಲನ ಪುಸ್ತಕದಲ್ಲಿ, ಪ್ರಕಟಣೆಯ ಪುಸ್ತಕದಲ್ಲಿ, ಮತ್ತಾಯ 24, ಲೂಕನ ಸುವಾರ್ತೆ 21, 22ರಲ್ಲಿ ಏನೆಲ್ಲ ದೇವರು ಕಡೇ ಕಾಲದಲ್ಲಿ ನಡೀತದೆ ಎಂಬುದಾಗಿ ಹೇಳಿದ್ದಾನೋ ಅದೆಲ್ಲವೂ ಈ ಕಾಲದಲ್ಲಿ ನಡೀತಾ ಇದೆ ಪ್ರಿಯರಾದವರೇ. ಅಂದರೆ ಏನರ್ಥ? ದೇವರ ಬರೋಣ ಸಮೀಪವಾಗಿದೆ. ಇದೆಲ್ಲವೂ ಲೋಕದ ಜನರಿಗೂ ಗೊತ್ತಿದೆ, ಸಭೆಗೂ ಗೊತ್ತಿದೆ. ಆದರೆ ನಾವು ಏನು ಮಾಡಬೇಕಂತ ನೋಡಬೇಕಾದ್ರೆ, ಕಡೇ ಕಾಲಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನ ಅದನ್ನು ಹಿಡ್ಕೋಬೇಕು. ಆಮೇಲೆ ನೋಡ್ರಿ, ಎಷ್ಟೋ ವಾಗ್ದಾನಗಳು ಬೈಬಲಲ್ಲಿ ಇದೆ ಅಲ್ವಾ. ನಿನ್ನನ್ನು ಶಿರಸ್ಸನ್ನಾಗಿ ಮಾಡ್ತೇನೆ, ನಾನು ನಿನ್ನ ಸಂಗಡ ಇದ್ದು ಅದ್ಭುತ ಕೃತ್ಯಗಳನ್ನು ಮಾಡ್ತೇನೆ, ನಿನ್ನ ಕುಟುಂಬವನ್ನು ಆಶೀರ್ವದಿಸ್ತೇನೆ, ನಿನ್ನ ಸಂತತಿನ, ಇದೆಲ್ಲ ಒಂದು ಕಡೆ ವಾಗ್ದಾನಗಳು ಇದ್ದರೂ ಕೂಡ ಕಡೇ ಕಾಲಕ್ಕೆ ಸಾಮಾನ್ಯವಾಗಿ ಸಭೆಗೂ ತನ್ನ ಸೇವಕರಿಗೂ ವಿಶ್ವಾಸಿಗಳಿಗೂ ಕೊಟ್ಟಿರುವಂಥ ವಾಗ್ದಾನವನ್ನು ಎಲ್ಲಕ್ಕಿಂತ ಮೇಲಾಗಿ ಪ್ರಧಾನವಾಗಿ ಇಡಬೇಕು. ಐ ಮೀನ್ ಆನ್ ದ ಟಾಪ್, ಎಲ್ಲಕ್ಕಿಂತ ಮೇಲಾಗಿ ಪ್ರಧಾನವಾಗಿ ಇಡಬೇಕಾದಂಥ ಕಡೇ ಕಾಲದ ವಾಗ್ದಾನ ಏನು? ಯೋವೇಲ 2:28-29, ಅಪೊಸ್ತಲರ ಕೃತ್ಯಗಳು 2:17-18. ಕಡೇ ಕಾಲದಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆ. ಐ ವಿಲ್ ಪೋರ್ ಔಟ್ ಮೈ ಸ್ಪಿರಿಟ್ ಅಪಾನ್ ಆಲ್ ಫ್ಲೆಶ್, ಅಪಾನ್ ಆಲ್ ಮ್ಯಾನ್ಕೈಂಡ್. ಕಡೇ ಕಾಲಕ್ಕೆ ಎಲ್ಲಕ್ಕಿಂತ ಪ್ರಧಾನವಾಗಿ, ಪ್ರಾಥಮಿಕವಾಗಿ ನಾವು ನಂಬಬೇಕಾದಂಥ, ನಾವು ಹೊಂದಿಕೊಳ್ಳಬೇಕಾದಂಥ ಈ ಪ್ರವಾದನೆಯ ನುಡಿ ವಾಗ್ದಾನ, ಮನುಷ್ಯರಾದಂಥ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆ. ಈ ಪರಿಶುದ್ಧ ಆತ್ಮನು ಸುರಿಯಲ್ಪಟ್ಟಾಗ ನಮಗೆ ಬಲವನ್ನು ನಾವು ಹೊಂದಿಕೊಳ್ತೇವೆ. ಅದು ಮಾತ್ರವಲ್ಲ, ವರಗಳನ್ನು ಕೂಡ ನಾವು ಹೊಂದ್ಕೊಳ್ತೇವೆ. ಆಮೇಲೆ ಪವಿತ್ರಾತ್ಮನಲ್ಲಿ ಎಲ್ಲ ವರಗಳು ಉಂಟು. ಆತನು ನಮ್ಮಲ್ಲಿ ಬರುವಾಗ ಈ ವರಗಳ ಸಂಗಡ ಸಮೇತ ಬರ್ತಾನೆ. ಈ ವರಗಳು ನಮ್ಮಲ್ಲಿರ್ತದೆ. ಈ ವರಗಳು ನಮ್ಮ ಮೂಲಕವಾಗಿ ಕ್ರಿಯೆ ಮಾಡುವಾಗ ಅದು ಉಜ್ಜೀವನ. ಆಮೇಲೆ ಅದು ಉಜ್ಜೀವನಕ್ಕೆ ಪ್ರಯೋಜನವಾಗಿರ್ತದೆ. ಮಹಾದೊಡ್ಡ ಉಜ್ಜೀವನ ಬರಲು ಕರ್ತನು ನಿಮ್ಮನ್ನು ನನ್ನನ್ನು ಉಪಯೋಗಿಸಬೇಕಾದ್ರೆ ನಮ್ಮ ಮೇಲೆ ಈ ಅಭಿಷೇಕವು, ಈ ವರಗಳು ಇರಬೇಕು. ಅದಕ್ಕಾಗಿಯೇ ಈ ಶೀರ್ಷಿಕೆಯಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೇವೆ. ಆಮೇಲೆ 1 ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 8ರಿಂದ 10 ತನಕ ನಾವು ನೋಡಬೇಕಾದ್ರೆ 9 ವಿಧವಾದಂಥ ವರಗಳು.
ನಾನು ಇದನ್ನು ಪ್ರತಿ ಸಂದೇಶದಲ್ಲಿ ಹೇಳ್ತೇನೆ, ದಯವಿಟ್ಟು ಮನಸ್ಸಲ್ಲಿ ಆಳವಾಗಿ ಇಟ್ಕೊಳ್ರಿ. ಅದು ಮಾತ್ರವಲ್ಲ, ಇದನ್ನು ಪುನಃ 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 ಧ್ಯಾನಿಸಿರಿ. ಕರ್ತನು ನಿಮ್ಮನ್ನು ಈ ವರಗಳ ಬಗ್ಗೆ ಇರುವಂಥ ಒಂದು ತಿಳುವಳಿಕೆಯನ್ನು ಕೊಟ್ಟು ಈ ವರಗಳಿಂದ ನಿಮ್ಮನ್ನು ತುಂಬಿಸಿ, ನಿಮ್ಮ ಕೈಯ ಮುಖಾಂತರವಾಗಿ ಅದ್ಭುತಗಳು ಅತಿಶಯಗಳನ್ನು ದೇವರು ನಡೆಸಿ ಅನೇಕ ಅನ್ಯ ಜನರು, ಅನೇಕ ಆತ್ಮಗಳು ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಲು ದೇವರು ನಿಮ್ಮನ್ನು ನನ್ನನ್ನು ಉಪಯೋಗಿಸುವಂಥ ದೇವರಾಗಿದ್ದಾನೆ. ಆಮೇಲೆ 9 ವರಗಳು ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ಸತ್ಯವೇದ ಇರುವುದಾದರೆ 1 ಕೊರಿಂಥದವರಿಗೆ 12ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳ್ರಿ. 8ರಿಂದ 10ನೇ ವಾಕ್ಯದ ತನಕ ಜ್ಞಾನವಾಕ್ಯದ ವರ, ವಿದ್ಯಾವಾಕ್ಯದ ವರ, ನಂಬಿಕೆಯ ವರ, ಮಹತ್ತುಗಳನ್ನು ಮಾಡುವಂಥ ವರ, ರೋಗಗಳನ್ನು ವಾಸಿ ಮಾಡುವಂಥ ವರ, ವಾಣಿಗಳನ್ನು ಆಡುವಂಥ ವರ, ವಾಣಿಗಳಿಗೆ ಅರ್ಥ ಹೇಳುವಂಥ ವರ, ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ಅದು ಮಾತ್ರವಲ್ಲ ಪ್ರವಾದನೆಯ ವರ. 5 ವಿಧವಾದಂಥ ಸೇವೆಗಳು. ಆಮೇಲೆ ಅಪೋಸ್ತಲರು, ಪ್ರವಾದಿಗಳು, ಸವಾರ್ಥಿಕರು, ಸಭಾಪಾಲಕರು, ಉಪದೇಶಕರು. ಆಮೇಲೆ ಈ 9 ವರಗಳು, 5 ವಿಧವಾದಂಥ ಸೇವೆಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತಿದ್ದೇವೆ. ಈ 9 ವರಗಳು ಕೂಡ ಈ 5 ವಿಧವಾದಂಥ ಸೇವೆಗಳಿದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ದೇವರು ವಿಂಗಡಿಸಿ ಕೊಡುವಂಥ ದೇವರಾಗಿದ್ದಾನೆ. ಅಂದರೆ ಅಪೊಸ್ತಲನಿಗೆ ಇರಬೇಕಾದಂಥ ವರಗಳು ಪ್ರಾಥಮಿಕವಾಗಿ ಅಲ್ವಾ, ಅದು ಮೇಲ್ನೋಟವಾಗಿ ಇರುವಂಥ ವರಗಳು. ಅಪೊಸ್ತಲ ನೋಡಬೇಕಾದ್ರೆ ಎಲ್ಲ ವರಗಳಿಂದ ದೇವರು ತುಂಬಿಸ್ತಾನೆ. ಸವಾರ್ಥಿಕರಿಗೆ ಏನೆಲ್ಲ ವರಗಳು ಬೇಕು ಅದೆಲ್ಲ ಎಲ್ಲ ವರಗಳು ಇರ್ತದೆ, ಆದರೆ ಅವರ ಕರೆಯುವಿಕೆಗೆ ತಕ್ಕ ಹಾಗೆ ಕೆಲವೊಂದು ವರಗಳು ಅಧಿಕವಾಗಿ ದೇವರು ಅವರನ್ನು ಕೊಂಡು ಉಪಯೋಗಿಸುವಂಥ ದೇವರಾಗಿದ್ದಾನೆ. ಪ್ರವಾದಿಗಳಿಗೆ ಪ್ರವಾದನೆಯ ವರವು ಹೆಚ್ಚಾಗಿ ಕ್ರಿಯೆ ಮಾಡುವಂಥದ್ದಾಗಿ ಕಾಣಲ್ಪಡ್ತದೆ. ಜ್ಞಾನವಾಕ್ಯ ವಿದ್ಯಾವಾಕ್ಯದ ವರವು ಹೆಚ್ಚಾಗಿ ಕ್ರಿಯೆ ಮಾಡುವಂಥದ್ದಾಗಿ ಕಾಣಲ್ಪಡ್ತದೆ. ಸುವಾರ್ತಿನ ಸಾರಿ ಅನೇಕ ಜನರನ್ನು ಆತ್ಮಾದಾಯ ಮಾಡಬೇಕು, ಅದ್ಭುತಗಳನ್ನು ಮಾಡುವಂಥ ಶಕ್ತಿ, ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ. ಅದು ಮಾತ್ರವಲ್ಲ, ಈ ಪ್ರವಾದನೆಯ ವರ ಈ ಸುವಾರ್ತಿಗಳಲ್ಲಿ ಹೆಚ್ಚಾಗಿ ಕ್ರಿಯೆ ಮಾಡುವಂಥದ್ದಾಗಿ ಕಾಣಲ್ಪಡ್ತದೆ. ಸಭಾಪಾಲಕರು, ಈ ಉಪದೇಶಕರು, ಇವರಲ್ಲಿ ಕೂಡ ಎಲ್ಲ ವರಗಳು ಕ್ರಿಯೆ ಮಾಡುತ್ತದೆ. ಸಮಯಕ್ಕೆ ತಕ್ಕ ಹಾಗೆ, ಆ ಗಳಿಗೆಗೆ ಏನು ಬೇಕಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ಕರ್ತನು ಇವರನ್ನು ಕೊಂಡು ಬಲವಾಗಿ ಉಪಯೋಗಿಸುವಂಥ ದೇವರಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಅಯ್ಯೋ, ನನಗೆ ಈ ವರ ನಾನು ಸ್ವಲ್ಪ ಕಡಿಮೆ ಇದೆಯಲ್ಲ ಅಂತ ಚಿಂತೆ ಮಾಡಬೇಡ್ರಿ. ನಿಮ್ಮ ಕರೆಯುವಿಕೆ ಏನು ಅದಕ್ಕೆ ತಕ್ಕ ಹಾಗೆ ದೇವರು ನಿಮ್ಮನ್ನು ಬಲಪಡಿಸಿ ಉಪಯೋಗಿಸ್ತಾನೆ. ಆದರೆ ಎಲ್ಲ ವರಗಳು ನಿಮ್ಮಲ್ಲಿ ದೇವರು ಇಟ್ಟಿದ್ದಾನೆ. ಅದು ಯಾವ ಮನುಷ್ಯನಿಗೆ ಯಾವ ಗಳಿಗೆಯಲ್ಲಿ ಯಾವ ಸಮಯದಲ್ಲಿ ಅಗತ್ಯವಿದೆಯೋ ಆ ಸಮಯದಲ್ಲಿ ದೇವರು ನಮ್ಮನ್ನು ಉಪಯೋಗಿಸುವಂಥ ದೇವರಾಗಿದ್ದಾನೆ. ಈ ವರಗಳಿಗಾಗಿ ಆಸೆ ಪಡ್ರಿ, ದಾಹಗೊಳ್ಳ್ರಿ, ಅಪೇಕ್ಷಿಸಿರಿ, ಉಪವಾಸವಿರ್ರಿ, ಕಾದಿರಿ, ಪ್ರಾರ್ಥಿಸಿರಿ, ಕೂಟಗಳಲ್ಲಿ ಭಾಗವಹಿಸಿರಿ, ದೇವರ ಸನ್ನಿಧಿಯಲ್ಲಿ ಗಂಟೆಗಟ್ಟಲೆ ಕಾದಿರಿ. ದೇವರು ನಿಮ್ಮನ್ನು ಕೊಂಡು ಬಲವಾದ ಕ್ರಿಯೆಗಳನ್ನು ಮಾಡಲು ಈ ತಮ್ಮ 9 ವರಗಳಿಂದ ನಿಮ್ಮನ್ನು ತುಂಬಿಸುವಂಥ ದೇವರಾಗಿದ್ದಾನೆ. ಆಮೇಲೆ ಈ 9 ವರಗಳನ್ನು ನಾವು 3 ವಿಧವಾಗಿ ವಿಂಗಡಿಸಿದೆವು. ಆಮೇಲೆ ಅದರಲ್ಲಿ ಒಂದು ಕಮ್ಯುನಿಕೇಷನ್ ಗಿಫ್ಟ್, ದ ಗಿಫ್ಟ್ ಆಫ್ ಕಮ್ಯುನಿಕೇಷನ್, ಸಂಭಾಷಿಸುವಂಥ, ಸಂಪರ್ಕಿಸುವಂಥ ಅಥವಾ ಮಾತಾಡುವಂಥ ವರಗಳು. ಇದರಲ್ಲಿ ಏನಿದೆ? ವಾಣಿಗಳನ್ನಾಡೋದು ಅಥವಾ ಅನ್ಯ ಭಾಷೆ ವರ, ವಾಣಿಗಳಿಗೆ ಅರ್ಥ ಹೇಳೋದು, ಅನ್ಯ ಭಾಷೆ ವ್ಯಾಖ್ಯಾನದ ವರ, ಪ್ರವಾದನೆಯ ವರ. ಈ 3 ವರಗಳು ನಾವು ಮಾತಾಡ್ತೇವೆ. 2ನೇ ಗುಂಪು ಏನು? ಅದು ಪ್ರಕಟಣೆಯ ವರಗಳು, ದ ಗಿಫ್ಟ್ ಆಫ್ ರೆವಲೇಷನ್. ಅದು ಏನು? ಡಿಸರ್ನಿಂಗ್ ಆಫ್ ಸ್ಪಿರಿಟ್, ಅಂದರೆ ಅದು ಸತ್ಯಾತ್ಮಗಳನ್ನು ವಿವೇಚಿಸುವುದು, ಜ್ಞಾನವಾಕ್ಯ ವಿದ್ಯಾವಾಕ್ಯದ ವರ. 3ನೇದು ಶಕ್ತಿಯ ವರಗಳು, ಪವರ್ ಗಿಫ್ಟ್ಸ್. ಅದೇನು? ಮಹತ್ತುಗಳನ್ನು ಮಾಡುವುದು, ರೋಗಗಳನ್ನು ವಾಸಿ ಮಾಡುವುದು, ಅದ್ಭುತಗಳನ್ನು ಮಾಡುವಂಥ ಶಕ್ತಿ. ಈ 3 ವಿಧ. ಸೊ ಇವತ್ತು ನಾವು ಏನು ಧ್ಯಾನ ಮಾಡಲಿದ್ದೇವೆ ಅಂದರೆ, ಈ ಮೊದಲನೇ ಕ್ಯಾಟಗರಿ, ಮೊದಲನೇ ಗುಂಪು ಅದೇನಂತ ನೋಡಬೇಕಾದ್ರೆ, ಅದು ಮಾತಾಡುವಂಥ ಅಥವಾ ಸಂಪರ್ಕಿಸುವಂಥ, ಸಂಭಾಷಿಸುವಂಥ ವರ. ಆ ಗುಂಪಿನಲ್ಲಿ 3 ವರಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಆಮೇಲೆ ಅರ್ಥ ಆಗ್ತಿದೆಯಲ್ಲ? ಒಟ್ಟು 9 ವರಗಳು. 9 ವರಗಳನ್ನು 3 ಕ್ಯಾಟಗರಿಯಾಗಿ, 3 ಪಂಗಡವಾಗಿ ನಾವು ಅದನ್ನು ವಿಂಗಡಿಸ್ತೇವೆ. ಮೊದಲನೇ ಕ್ಯಾಟಗರಿ ಏನು? ಮೊದಲನೇ ಪಂಗಡ ಅದು ಮಾತಾಡುವಂಥ ವರ. 2ನೇದು ಪ್ರಕಟಣೆಯ ವರ. 3ನೇದು ಅದು ಬಲದ ಅಥವಾ ಶಕ್ತಿಯ ವರ. ಸೊ ಇವತ್ತಿನಿಂದ ನಾವು ಮೊದಲನೇ ಗುಂಪು, ಮೊದಲನೇ ಪಂಗಡ, ಸಂಭಾಷಿಸುವಂಥ, ಸಂಪರ್ಕಿಸುವಂಥ, ಮಾತಾಡುವಂಥ ವರಗಳು, ದ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್, ಅದನ್ನು ನಾವು ಕೆಲವೊಂದು ವಾರಗಳು ನಾವು ಧ್ಯಾನ ಮಾಡಲಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಏನು ವರ ಅಂತ ನೋಡಬೇಕಾದ್ರೆ, ವಾಣಿಗಳನ್ನು ಆಡುವಂಥ ವರ ಅಲ್ವಾ, ಅಥವಾ ಅನ್ಯ ಭಾಷೆಯ ವರ,
ಅನ್ಯ ಭಾಷೆಗೆ ವ್ಯಾಖ್ಯಾನ ಹೇಳುವಂಥ ವರ ಎರಡನೇದು, ಮೂರನೇದು ಪ್ರವಾದನೆಯ ವರ. ಆಮೇಲೆ ಪ್ರಿಯರಾದವರೇ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡುವ ಹಾಗೆ ನಾನು ಪುನಃ 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 ನಾನು ಇದನ್ನು ಹೇಳ್ತೇನೆ, ಏನಪ್ಪ ಇವನು ಹೇಳಿದ್ದನ್ನೇ ಹೇಳ್ತಿದ್ದಾನೆ ಅಂತ ನೆನೆಸ್ಕೋಬೇಡ್ರಿ. ನಿಮ್ಮ ಮನಸ್ಸಿನ ಇದು ಆಳವಾಗಿ ಹೋಗಬೇಕು. ಆಮೇಲೆ ನಾನು ನೋಡ್ರಿ, ಒಂದು 22-23 ವರ್ಷಗಳು ನಾನು ಎಷ್ಟು ಕಷ್ಟಪಟ್ಟು ಆಳವಾಗಿ ಅನುಭವಗಳೊಟ್ಟಿಗೆ ಕಲಿತುಕೊಂಡ ಕಾರ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ನಾನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಿದ್ದೇನೆ. ದಯವಿಟ್ಟು ಗಮನದಿಂದ ಕೇಳ್ರಿ. ಸೊ ಸಂಭಾಷಿಸುವಂಥ, ಸಂಪರ್ಕಿಸುವಂಥ, ಮಾತನಾಡುವಂಥ ವರಗಳು ಅದರಲ್ಲಿ 3 ಕ್ಯಾಟಗರಿಗಳಿದೆ. ಅನ್ಯ ಭಾಷೆಯ ವರ, ಯಾಕೆಂದರೆ ಇದೆಲ್ಲ ನಾವು ಮಾತಾಡ್ತೇವೆ. ಅನ್ಯ ಭಾಷೆಗೆ ವ್ಯಾಖ್ಯಾನ ಹೇಳುವುದು, ಪ್ರವಾದನೆಯ ವರ. ಸೊ ಇವತ್ತು ಮೊದಲನೇದಾಗಿ ಅನ್ಯ ಭಾಷೆಯ ವರ. ಆಮೇಲೆ ಅನ್ಯ ಭಾಷೆ ಅಥವಾ ದಿ ಗಿಫ್ಟ್ ಆಫ್ ಸ್ಪೀಕಿಂಗ್ ಇನ್ ಟಂಗ್ಸ್, ವಾಣಿಗಳನ್ನು ಆಡುವುದು. ತಮಿಳ್ ಭಾಷೆಯಲ್ಲಿ ನೋಡಬೇಕಾದ್ರೆ ಅನ್ಯ ಭಾಷೆ, ಕನ್ನಡದಲ್ಲಿ ಏನಿದೆ ವಾಣಿಗಳನ್ನು ಆಡುವುದು. ಇದು ನಿಜವಾಗ್ಲೂ ಇದೆಯಾ ಬ್ರದರ್? ಇದು ನಾವು ಮಾತಾಡ್ಬೋದಾ ಬ್ರದರ್? ನನಗೇನೋ ಇದು ನಾಚಿಕೆಯಾಗಿದೆ, ನನಗೇನೋ ಇದು ಸಂಕೋಚವಾಗಿದೆ, ಬೇರೊಬ್ಬರು ಮಾತಾಡಬೇಕಾದ್ರೆ ನನಗೆ ಅಸಹ್ಯವಾಗಿದೆ. ಅದು ಕೆಲವು ಪಾರಂಪರ್ಯ ಚರ್ಚ್ಗಳಲ್ಲಿ ಅನ್ಯ ಭಾಷೆ ಯಾರಾದರೂ ಮಾತಾಡಿಬಿಟ್ರೆ ಏನೋ ಅವರು ಪಾಪ ಮಾಡ್ದಂಗೆ, ತಪ್ಪು ಮಾಡ್ದಂಗೆ ನೋಡ್ತಾರೆ. ಕೆಲವು ಗಣ್ಯ ವ್ಯಕ್ತಿಗಳು, ಶ್ರೀಮಂತರು ಈ ಅನ್ಯ ಭಾಷೆ ಮಾತಾಡೋ ಜನರನ್ನು ನೋಡಿದ್ರೆ ಒಂಥರ ನೋಡ್ತಾರೆ. ಏನಪ್ಪ ಇವರು ಏನೇನೋ ಮಾತಾಡ್ತಿದ್ದಾರಲ್ಲ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ದಾರಲ್ಲ, ಇದೇನು ಬೈಬಲ್ಗೆ ಸಂಬಂಧಪಟ್ಟದ್ದ ಎಂಬುದಾಗಿ ಈ ಅನ್ಯ ಭಾಷೆಯ ವರದ ಬಗ್ಗೆ ಅನೇಕ ಪ್ರಶ್ನೆಗಳು ಅನೇಕರಲ್ಲಿ ಇದೆ ಪ್ರಿಯರಾದವರೇ. ಆಮೇಲೆ ಕೆಲವರು ಹೇಳ್ತಾರೆ ಈ ವರಗಳೆಲ್ಲ ಮೊದಲನೇ ಶತಮಾನಕ್ಕೆ ಮಾತ್ರ, ಇವಾಗೆಲ್ಲ ಇದು ಸಂಬಂಧಪಟ್ಟಿದ್ದೇ ಇಲ್ಲ, ಸಭೆಗೆ ಇದು ಬೇಕಾಗಿಲ್ಲ. ಕೆಲವರು ಹೇಳ್ತಾರೆ ಇದು ವರ ಅಂದರೆ ಗಿಫ್ಟ್. ಗಿಫ್ಟ್ ಯಾರಾದರೂ ಕೇಳಿ ಪಡ್ಕೋತಾರ ಅಲ್ವಾ? ಗಿಫ್ಟ್ ಯಾರಾದರೂ ಕೊಡು 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 ಅಂತ ಕೇಳಿ ಪಡ್ಕೋತಾರ? ದೇವರಿಗೆ ಚಿತ್ತ ಇದ್ದರೆ ಕೊಡ್ತಾರೆ. ಕೆಲವರಿಗೆ ಆ ರೀತಿಯಾದಂಥ ಅನಿಸಿಕೆ. ಆದರೆ ಪ್ರಿಯರಾದವರೇ, ಪ್ರತಿಯೊಂದು ವರಗಳನ್ನು ದೇವರು ನಮಗೆ ಕೊಡಲು ಚಿತ್ತಗೊಂಡಿದ್ದಾನೆ. ಆಮೇನ್. ದಯವಿಟ್ಟು ತಪ್ಪಾದ ಉಪದೇಶಗಳನ್ನು ಕೇಳಿ ತಪ್ಪಾದ ಮಾರ್ಗದಲ್ಲಿ ಹೋಗಬೇಡ್ರಿ. ಇವತ್ತು ಲೋಕದಲ್ಲಿ ನೋಡಬೇಕಾದ್ರೆ ಅನೇಕ ರೀತಿಯಾದಂಥ ಸಭೆಗಳು ಉಂಟು. ಒಂದೊಂದು ಸಭೆಗಳಲ್ಲಿ ಹಿಂಬಾಲಿಸುವಂಥ ಅನೇಕ ವಿಧವಾದಂಥ ಉಪದೇಶಗಳು, ಡಾಕ್ಟ್ರಿನ್ಗಳು ಉಂಟು. ಆಮೇನ್. ಅದೆಲ್ಲವನ್ನು ನೀವು ದೂರ ಇಟ್ಟು ಬೈಬಲ್ ಕಡೆಗೆ ನೀವು ತಿರುಗಿಕೊಳ್ಳಿರಿ. ಸತ್ಯವೇದದಲ್ಲಿ ಆಧಾರ ಇದೆಯಾ ಅದನ್ನು ನೋಡ್ರಿ. ಆಮೇನ್. ಆತ್ಮಭರಿತವಾದಂಥ ಸಭೆಗೆ ಹೋಗ್ರಿ. ಆತ್ಮಭರಿತರಾಗಿ ಅನ್ಯ ಭಾಷೆಗಳನ್ನು ಮಾತಾಡಿ ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ, ದೇವರನ್ನು ಕೊಂಡಾಡ್ರಿ. ಅದು ಮಾತ್ರವಲ್ಲ, ದೇವರನ್ನು ಸ್ತುತಿಸಿರಿ. ಆಮೇನ್. ಈ ಗಿಫ್ಟ್ ಆಫ್ ಸ್ಪೀಕಿಂಗ್ ಇನ್ ಟಂಗ್ಸ್, ಅನ್ಯ ಭಾಷೆಯ ಈ ವರ ಬಹಳ ಬಹಳ ಅದ್ಭುತವಾದದ್ದು. ಇದನ್ನು ಕೂಡ ನಾವು ಸ್ವಲ್ಪ ಆಳವಾಗಿ ನಾವು ಧ್ಯಾನ ಮಾಡೋಣ. ಆಮೇಲೆ ಕೆಲವರಿಗೆ ಭಾಳ ಸಂಕೋಚ, ಏನಪ್ಪ ಇದು ನನಗೆ ದೇವರು ಕೊಡ್ತಾನ, ನಾನು ಮಾತಾಡ್ಬೋದಾ? ಆಮೇಲೆ ಬೈಬಲಲ್ಲಿ ಆ ಥರ ಇದೆಯಾ? ಅನ್ಯ ಭಾಷೆಯಲ್ಲಿ ಯಾವ್ಯಾವ ವಿಧವಾದಂಥ ಭಾಷೆಗಳು ಉಂಟು? ನಾವು ಇದನ್ನು ಸ್ವಲ್ಪ ಆಳವಾಗಿ ನಾವು ಧ್ಯಾನ ಮಾಡೋಣ. ಈ ಅನ್ಯ ಭಾಷೆ ಮೊದಲು ಯಾವಾಗ ಬಂತಂತ ನೋಡಬೇಕಾದ್ರೆ ನಾವೆಲ್ಲರೂ ನಮ್ಮ ಸತ್ಯವೇದ ಪುಸ್ತಕವನ್ನು ಅಪೊಸ್ತಲರ ಕೃತ್ಯಗಳು ಅದರ 2ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಆಮೇಲೆ ನೋಡ್ರಿ, ಇದನ್ನು ಈ ಸಂದೇಶವನ್ನು ನಾವು ಧ್ಯಾನ ಮಾಡಬೇಕಾದ್ರೆ ಹೆಚ್ಚಾಗಿ ಅಪೊಸ್ತಲರ ಕೃತ್ಯಗಳನ್ನು ಓದ್ರಿ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ, 13ನೇ ಅಧ್ಯಾಯ, 14ನೇ ಅಧ್ಯಾಯಗಳನ್ನು ಓದ್ರಿ. ಖಂಡಿತವಾಗಲೂ ದೇವರು ಇನ್ನೂ ಹೆಚ್ಚಾದಂಥ ಪ್ರಕಟಣೆಗಳನ್ನು ನಿಮಗೂ ನನಗೂ ಕೊಡುವಂಥ ದೇವರಾಗಿದ್ದಾನೆ. ಅನ್ಯ ಭಾಷೆಯ ವರ ಎಲ್ಲಿ ಶುರುವಾಯಿತು ಅಂತ ನೋಡಬೇಕಾದ್ರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 1ನೇ ವಾಕ್ಯದಿಂದ 7ನೇ ವಾಕ್ಯದ ತನಕ ನಾವು ಓದಬೇಕಾದ್ರೆ ಅಲ್ಲಿ ಪಂಚಾಶತಮದ ದಿನದ ಅನುಭವ ಅದು ನಮ್ಮೆಲ್ಲರಿಗೆ ಗೊತ್ತಿದೆ. ಆಮೇಲೆ ಅವರು 10 ದಿನಗಳು ಕಾಯ್ತಿರ್ತಾರೆ. 10ನೇ ದಿನ ಪಂಚಾಶತಮದ ದಿನ 9 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ 120 ಮಂದಿಗಳು ಮೇಲಂತಸ್ತಿನ ಮನೆಯಲ್ಲಿ ಕಾದಿದ್ದು ಪ್ರಾರ್ಥನೆ ನಿರತರಾಗಿದ್ದಾಗ ಒಂದು ಬಿರುಗಾಳಿ ಬೀಸಿತು. ಅಲ್ಲಿ ಬೆಂಕಿ ಇಳಿದು ಬಂದಿತು. ಆ ಬೆಂಕಿ ವಿಂಗಡಿಸುವಂಥ ನಾಲಿಗೆ ಅವರ ನಾಲಿಗೆಯನ್ನು ಮುಟ್ಟಿತು. ಅವರು ನಾಲಿಗೆಯಿಂದ ಅನ್ಯ ಭಾಷೆಗಳನ್ನು ಮಾತಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ
ಈ ಮೊದಲನೇ ಅನುಭವ ಎಲ್ಲಿ ಅಂತ ನೋಡಬೇಕಾದ್ರೆ ಯೆರೂಸಲೇಮಿನಲ್ಲಿರುವಂಥ ಆ ಮೇಲಂತಸ್ತಿನ ಮನೆಯಲ್ಲಿ ಪಂಚಾಶತಮದ ದಿನದಲ್ಲಿ 120 ಮಂದಿ ಮೇಲೆ ದೇವರಾತ್ಮನು ಬಂದಾಗ ಅವರು ಬೇರೆ ಭಾಷೆಗಳನ್ನು ಆಡಿದರು. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನ ಪ್ರೇರಣೆಯ ಪ್ರಕಾರ, ಅಟರೆನ್ಸ್ ಬೈ ದ ಹೋಲಿ ಸ್ಪಿರಿಟ್, ದೇ ಸ್ಟಾರ್ಟೆಡ್ ಸ್ಪೀಕಿಂಗ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟಂಗ್ಸ್. ಏನೇನು ಭಾಷೆ ಮಾತಾಡಿದ್ರು, ಅವರು ಜೋರಾಗಿ ಕೂಗಿದ್ರು, ಗಟ್ಟಿಯಾಗಿ ಕೂಗಿ. ಅವರು 120 ಮಂದಿ ಒಂದೇ ಸಮಯದಲ್ಲಿ ಗಟ್ಟಿಯಾಗಿ ಕೂಗಿ ಬೇರೆ ಬೇರೆ ಭಾಷೆಗಳನ್ನು ಆಡಬೇಕಾದ್ರೆ ಅದು ಸುತ್ತಮುತ್ತಲಿರುವಂಥ ಎಲ್ಲ ಜನರಿಗೆ ಕೇಳಿಸಿತು. ಎಲ್ಲ ಜನರು ಆ ಜಾಗಕ್ಕೆ ಬಂದರು. ಅವರು ಬಂದಾಗ ಅವರ ಕಣ್ಣುಗಳಿಗೆ ಆಶ್ಚರ್ಯ, ಅವರ ಕಿವಿಗಳಿಗೆ ಆಶ್ಚರ್ಯ, ಅವರ ಹೃದಯದಲ್ಲಿ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಕಾರಣ ಇವರು ಏನು ಭಾಷೆ ಮಾತಾಡಿದ್ರು ಅಂತ ನೋಡಬೇಕಾದ್ರೆ 8ನೇ ವಾಕ್ಯದಿಂದ ನಾನು 12ನೇ ವಾಕ್ಯದ ತನಕ ನಾನು ಓದ್ತೇನೆ ಪ್ರಿಯರಾದವರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 8ನೇ ವಾಕ್ಯದಿಂದ. ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪದೋಕ್ಯ, ಪೊಂತ, ಆಸ್ಯ, ಪುಗ್ಯ, ಪಂಪುಲ್ಯ, ಐಗುಪ್ತ, ಕುರೇನ್ಯ, ಮಗ್ಗುಲಲ್ಲಿ ಇರುವ ಲಿಬ್ಧ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರೇಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಪ್ರಿಯರಾದವರೇ, ಇಲ್ಲಿ ಅನ್ಯ ಭಾಷೆ ಅವರು ಮಾತಾಡಿದ್ದು ಏನೋ ರಬ ಗಬ ದೂರಬ ಆ ಥರ ಅಲ್ಲ. ಇವರು ಇತರ ದೇಶದ ಭಾಷೆಗಳನ್ನು ಆಡಿದರು. ಯಾವ್ಯಾವ ದೇಶ, ಯಾವ್ಯಾವ ಭಾಷೆ ದೊಡ್ಡ ಪಟ್ಟಿಯಲ್ಲೇ ಇದೆ ನೋಡ್ರಿ, ಮನೇಲಿ ಓದ್ಕೊಳ್ರಿ. ಪಾರ್ಥ್ಯರು, ಮೇದ್ಯರು, ಮೆಸೊಪೊತಾಮ್ಯದವರು, ಯೂದಾಯ, ಅರೇಬಿಯಾ, ಐಗುಪ್ತ, ರೋಮಾಪುರ, ಕ್ರೇತ್ಯರು, ಇವರ ಭಾಷೆಗಳನ್ನು 120 ಮಂದಿ ಜನರು ಮಾತಾಡೋಕ್ಕೆ ಶುರು ಮಾಡಿದ್ರು. ಏನು ಮಾತಾಡಿದ್ರು? ದೇವರ ಅದ್ಭುತ ಕೃತ್ಯಗಳನ್ನು ಅವರು ಹೇಳಕ್ಕೆ ಶುರು ಮಾಡಿದ್ರು. ಆಮೇಲೆ ಅರ್ಥ ಆಗ್ತಿದೆಯಾ? ಅನ್ಯ ಭಾಷೆ ಮೊದಲನೇದಾಗಿ ಬಂದಿದ್ದು ಬೇರೆ ದೇಶದ ಜನರನ್ನು ಇವರು ಮಾತಾಡಿದರು. ಈಗ ಉದಾಹರಣೆಗೆ, ಈಗ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೇನೆ, ಈಗ ನನಗೆ ತಮಿಳು ಗೊತ್ತಿಲ್ಲ ಅಂತ ತಿಳ್ಕೊಳ್ರಿ. ಈಗ ನಾನು ಪ್ರಾರ್ಥನೆಯಲ್ಲಿ ನಿರತನಾಗಿದ್ದೇನೆ, ಅಥವಾ ಒಂದು ಕೂಟಕ್ಕೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಒಂದು ಮನೆ ಕೂಟ ಅಂತ ಇಟ್ಕೊಳ್ಳೋಣ. ಮನೆ ಕೂಟದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದಿಢೀರಂತ ದೇವರಾತ್ಮನು ನನ್ನ ಮೇಲೆ ಬಂದಾಗ ಈಗ ನಾನು ಕಣ್ಗಳನ್ನು ಮುಚ್ಚಿ ಅನ್ಯ ಭಾಷೆಗಳಲ್ಲಿ ಮಾತಾಡ್ತೇನೆ. ಇವಾಗ ಒಂದು ಉದಾಹರಣೆಗೆ, ಒಂದು ಪ್ರಾಕ್ಟಿಕಲ್ ಆಗಿ ನನಗೆ ತಮಿಳು ಭಾಷೆನೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನನಗೆ ಬರೀ ಕನ್ನಡ ಭಾಷೆ ಮಾತ್ರ ಗೊತ್ತಿದೆ. ನಾನೊಂದು ಮನೆ ಕೂಟದಲ್ಲಿ ನಾನು ಆತ್ಮಭರಿತನಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಆ ಮನೆಯಲ್ಲಿ ಕೆಲವರು ಬಂದು ತಮಿಳು ಭಾಷೆಗೆ ಸೇರಿದವರಿದ್ದಾರೆ. ಈಗ ನಾನು ಆತ್ಮಭರಿತನಾಗಿ ಕನ್ನಡ ಭಾಷೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ದಿಢೀರಂಥ ಪರಿಶುದ್ಧಾತ್ಮನ ಅಭಿಷೇಕ ನನ್ನ ಮೇಲೆ ಬಂದು ನಾನು ಕಣ್ಗಳನ್ನು ಮುಚ್ಚಿ ಈಗ ತಮಿಳು ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೇನೆ. பயப்படாதே, நான் உன்னோட கூட இருக்கிறேன், கர்த்தர் சொல்லுகிறார், கர்த்தர் பெரியவர், அவர் நல்லவர், உன் துக்கம் சந்தோஷமாய் மாறும், உன் துக்க நாட்கள் முடிய போகிறது, மாறா மதுரமாய் மாறப்போகிறது. இன்னும் கொஞ்ச நாட்களிலே நான் வானத்தின் பலகணிகளை திறந்து இடம் கொள்ளாமல் போகும் மட்டும் நான் உன்னை ஆசீர்வதிப்பேன், உன்னை கீழாக்காமல் மேலாக்குவேன், உன்னை வாலாக்காமல் தலையாக்குவேன். நீ போகும் இடமெல்லாம் உன் தேவனாகிய கர்த்தர் உன்னோடு கூட வருவார். ದಿಢೀರ್ ಅದು ಮುಗಿಸಿದ ತಕ್ಷಣ ಮತ್ತೆ ಕನ್ನಡ ಭಾಷೆಯಲ್ಲಿ, ದೇವರೇ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಸ್ತೋತ್ರ ಮಾಡ್ತೇವೆ. ನನಗೆ ತಮಿಳು ಭಾಷೆ ಗೊತ್ತಿಲ್ಲ, ಆದರೆ ತಮಿಳು ಭಾಷೆಯಲ್ಲಿ ಪರಿಶುದ್ಧಾತ್ಮನು ಮಾತಾಡ್ತಾನೆ. ಅಲ್ಲಿ ಬಂದಂಥ ತಮಿಳು ಜನರಿಗೆ ಅದು ಒಂದು ಆಶೀರ್ವಾದವಾಗಿ ಕಾಣಲ್ಪಡುತ್ತದೆ. ಇವರು ಬೇರೆ ಬೇರೆ ಭಾಷೆಗಳನ್ನು ಆಡಿದ್ರು. ಆಮೇಲೆ ಇದು ಈ ಕಾಲದಲ್ಲಿಯೂ ನಡೆಯುತ್ತದೆ ಪ್ರಿಯರಾದವರೇ. ನಾನು ಅನೇಕ ಸಾಕ್ಷಿಗಳನ್ನು ನಾನು ಕೇಳಿದ್ದೇನೆ. ಈ ರೀತಿಯಾಗಿ ದೇವರಾತ್ಮನು ಒಬ್ಬರ ಮೇಲೆ ಬರುವಾಗ
ಅವರಿಗೆ ಗೊತ್ತಿಲ್ಲದ ಭಾಷೆಯನ್ನು ಅವರು ಆಡ್ತಾರೆ. ಕೆಲವೊಂದು ಸಾರಿ ನೋಡ್ರಿ, ಕೆಲವು ಸಾಕ್ಷಿಗಳನ್ನು ಇನ್ನೂ ಸ್ವಲ್ಪ ಆಳವಾಗಿ ನಾವು ನೋಡೋಣ ಮುಂದಿನ ವಾರಗಳಲ್ಲಿ. ಇಂಗ್ಲೀಷೇ ಗೊತ್ತಿರಲ್ಲ, ಅಭಿಷೇಕ ಬಂದಿದ್ದ ತಕ್ಷಣ ಗ್ರಾಮ್ಯಾಟಿಕಲ್ ಆಗಿ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ದೇವರಾತ್ಮನ ಪ್ರೇರಣೆ ನಮ್ಮ ನಾಲಿಗೆಯನ್ನು ದೇವರು ಮುಟ್ಟುತ್ತಾನೆ. ಆಮೆನ್. ನಮ್ಮ ನಾಲಿಗೆಯನ್ನು ದೇವರು ಮುಟ್ಟುತ್ತಾನೆ. ಹಲ್ಲೆಲೂಯಾ. ಸೊ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವಂಥ ಕೃಪೆಯನ್ನು ದೇವರು ಕೊಡ್ತಾನೆ. 120 ಮಂದಿ ಜನರು ಇಲ್ಲಿ ನೋಡಬೇಕಾದ್ರೆ 10-12ಕ್ಕಿಂತ ಹೆಚ್ಚಾದ ಭಾಷೆಗಳನ್ನು ಅವರವ್ರ ಭಾಷೆಗಳಲ್ಲಿ ಆಡ್ತಿದ್ದಾರೆ. ಅವರವ್ರ ಜನರು ನೋಡ್ತಿದ್ದಾರೆ, ಏನಪ್ಪ ಇವರು ನಮ್ಮ ಭಾಷೆ ಆಡ್ತಿದ್ದಾರಲ್ಲ, ಇವನು ಬೆಸ್ತನು, ವಿದ್ಯಾಭ್ಯಾಸ ಇಲ್ಲದವನು, ನನ್ನ ಭಾಷೆ ಹೇಗೆ ಇವನು ಗೊತ್ತು. ಪರಿಶುದ್ಧಾತ್ಮನು ಬಂದಾಗ ಇವರು ಅನ್ಯ ಭಾಷೆಗಳಲ್ಲಿ ಮಾತಾಡಿ ದೇವರನ್ನು ಸ್ತುತಿ ಮಾಡಿದರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಅನ್ಯ ಭಾಷೆಯ ಬಗ್ಗೆ ಆ ತಿಳುವಳಿಕೆ ಇಲ್ಲದೆ ಇದರ ಮಹಿಮೆಯನ್ನು ಕಳೆದುಕೊಳ್ಳಬೇಡ. ಆಮೇಲೆ ಅನೇಕ ಜನ ಅನೇಕ ಕಾರ್ಯಗಳು ಹೇಳ್ತಾರೆ, ಅದೆಲ್ಲ ಒಂದು ಕಡೆ ಮೂಟೆ ಕಟ್ಟಿ ಇಡ್ರಿ. ನೀನು ಅನ್ಯ ಭಾಷೆ ಮಾತಾಡೋದು ವ್ಯಾಖ್ಯಾನ ಹೇಳ್ತೀಯಾ, ಯಾಕೆ ಮಾತಾಡ್ತೀಯಾ? ನಿರುತ್ಸಾಹ ಪಡಿಸುವಂಥ ಜನರು ಹೇರಾಳವಾಗಿದ್ದಾರೆ. ಅದೆಲ್ಲ ಒಂದು ಕಡೆ ದೂರ ಇಟ್ಟು ನೋಡಿರಿ, ತಪ್ಪಾದ ಕಾರ್ಯಗಳನ್ನು ಕೇಳಿ ನಿಮಗೆ ದೇವರು ಕೊಡುವಂಥ ಈ ವರವನ್ನು ನೀವು ಏನು ಮಾಡಬೇಡ್ರಿ, ಬಿಟ್ಟು ಬಿಡಬೇಡ್ರಿ. ಇವತ್ತಿನಿಂದ ಪ್ರಾರ್ಥನೆ ಮಾಡಿರಿ, ನಾನು ಅನ್ಯ ಭಾಷೆ ಮಾತಾಡಬೇಕು, ದೇವರೇ ಬೇರೆ ಭಾಷೆಗಳನ್ನು ಆಡಬೇಕು. ಇನ್ನೊಂದು ವಿಧವೂ ಅನ್ಯ ಭಾಷೆ ವರಗಳ ವಿಧದಲ್ಲಿ ಇನ್ನೊಂದು ವಿಧ ಇದೆ. ಅದೇ 1 ಕೊರಿಂಥದವರಿಗೆ 13ನೇ ಅಧ್ಯಾಯ ಆ ಮೊದಲನೇ ವಾಕ್ಯ ನೋಡಬೇಕಾದ್ರೆ, 1 ಕೊರಿಂಥದವರಿಗೆ 13ನೇ ಅಧ್ಯಾಯ ಮೊದಲನೇ ವಾಕ್ಯ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ. ಇಲ್ಲಿ ನೋಡ್ರಿ, ಮನುಷ್ಯರ ಭಾಷೆ ಅದನ್ನು ನಾವು ಇಲ್ಲಿ ನೋಡ್ತೇವೆ. ನಾನು ಮನುಷ್ಯರ ಭಾಷೆಗಳನ್ನು ಆಡ್ಬೋದು, ದೇವದೂತರ ಭಾಷೆ ಎರಡನೇದು ಏನು, ದೇವದೂತರ ಭಾಷೆಯನ್ನು ಕೂಡ ನಾನು ಆಡ್ಬೋದು. ಅದನ್ನೇ ಇಲ್ಲಿ ಬರೆಯಲ್ಪಟ್ಟಿದೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡಿದರು. ಅಂದರೆ ದೇವದೂತರ ಭಾಷೆ ಇದೆ. ಇದೆಲ್ಲ ನಾವಾಗಿ ಎಲ್ಲಪ್ಪ ಕೋರ್ಸ್ ಹೋಗೋದು, ಎಲ್ಲಿ ಇಂಗ್ಲೀಷ್ಗೆ ಅಲ್ಲಲ್ಲಿ ಕಲಿಸ್ತಾರೆ, ಕನ್ನಡಕ್ಕೆ ಅಲ್ಲಲ್ಲಿ ಶಾಲೆಗಳಿದೆ, ಅನ್ಯ ಭಾಷೆಗೆ ಏನು ಶಾಲೆ ಇದೆ, ಎಲ್ಲಿ ಹೋಗಿ ನಾನು ಕಲ್ತ್ಕೋಬೋದು, ಅಕ್ಷರಗಳಿದೆಯಾ, ಪದಗಳಿದೆಯಾ, ಏನಾದರೂ ಬುಕ್ಕು ಸಿಗತ್ತಾ, ಅನ್ಯ ಭಾಷೆಗಳಲ್ಲಿ ಬರೆದಿರುವಂಥ ಬುಕ್ಕು ಸಿಗತ್ತಾ? ಆ ಥರ ಏನಿಲ್ಲ ಪ್ರಿಯರಾದವರೇ. ಪರಿಶುದ್ಧ ಆತ್ಮನು ನಮ್ಮ ಮೇಲೆ ಬರುವಾಗ ಆತನು ಕೊಡುವಂಥ ಪ್ರೇರಣೆಗೆ ತಕ್ಕ ಹಾಗೆ ನಾವು ಭಾಷೆಗಳನ್ನು ಆಡ್ತೇವೆ. ನೋಡ್ರಿ, ದೇವದೂತರ ಭಾಷೆ. ಇನ್ನೊಂದು ಪ್ರಾರ್ಥನೆಯ ಭಾಷೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯ, ಇದು ಒಂದು ಪ್ರಾರ್ಥನೆಯ ಭಾಷೆ. ರೋಮಾಪುರದವರಿಗೆ 8ನೇ ಅಧ್ಯಾಯ ಅದರ 26ನೇ ವಾಕ್ಯ. ಇಲ್ಲಿ ನಾವು ನೋಡಬೇಕಾದ್ರೆ, ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಇದು ಪರಿಶುದ್ಧಾತ್ಮನ ಭಾಷೆ. ಇದು ಬೇರೆ ರೀತಿಯಾದಂಥ ಅನ್ಯ ಭಾಷೆ, ಒಂದು ನಿಟ್ಟುಸಿರು, ಒಂದು ವೇದನೆ, ಪರಿಶುದ್ಧಾತ್ಮನಿಂದ ಬರುವಂಥ ಒಂದು ವೇದನೆಯ ಒಂದು ಭಾಷೆ, ಪ್ರಾರ್ಥನೆಯ ಭಾಷೆ. ಇನ್ನೊಂದು ಪರಲೋಕದ ಭಾಷೆ, ಇನ್ನೊಂದು ಸ್ತುತಿಸುವಂಥ ಭಾಷೆ. 1 ಕೊರಿಂಥದವರಿಗೆ, ನನಗೆ ಗೊತ್ತಿರುವಂಥ ಭಾಷೆಯಲ್ಲೂ ದೇವರನ್ನು ಸ್ತುತಿಸ್ತೇನೆ, ನನಗೆ ಗೊತ್ತಿಲ್ಲದೇ ಇರುವಂಥ ಆತ್ಮಭರಿತನಾಗಿಯೂ ನಾನು ದೇವರನ್ನು ಸ್ತುತಿಸ್ತೇನೆ. ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಬಹುದು, ಅನ್ಯ ಭಾಷೆಗಳಲ್ಲಿ ಸ್ತುತಿಸಬಹುದು, ಅನ್ಯ ಭಾಷೆಗಳಲ್ಲಿ ನಾವು ದೇವರನ್ನು ಕೊಂಡಾಡಬಹುದು, ಅನ್ಯ ಭಾಷೆಗಳಲ್ಲಿ ಹಾಡುಗಳನ್ನು ಕೂಡ ಹಾಡಬಹುದು. ಆಮೇಲೆ ಎಲ್ಲ ಅನುಭವಗಳು ನಮಗಿದೆ ಪ್ರಿಯರಾದವರೇ. ಯಾಕೆ ನಾವಿದನ್ನು ಬಿಟ್ಟು ಬಿಡಬೇಕು? ದಯವಿಟ್ಟು ಇವತ್ತಿನಿಂದ ಆಸೆ ಪಟ್ಟರೆ, ದೇವರೇ ನನಗೆ ಅನ್ಯ ಭಾಷೆ ವರ ನನಗೆ ಬೇಕು ಸ್ವಾಮಿ. ಅದಕ್ಕೆ ಏನು ಗೊತ್ತಾ, ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರ ಎಲ್ಲವನ್ನು ದೇವರಿಗೆ ಬಿಟ್ಟು ಕೊಡಬೇಕು. ಆತ್ಮಭರಿತರಾಗಿ ದೇವರ ಸನ್ನಿಧಿಯಲ್ಲಿ ಕಾದಿರಬೇಕಾದ್ರೆ, ಸಭೆಯಾಗಿ ಕೂಡಿ ಬರ್ತೀರಾ ಚರ್ಚಲ್ಲಿ, ಯಾರು ಏನೇ ತಿಳ್ಕೊಳ್ಳಿ, ನೀವು ಕರ್ತನು ನನಗೆ ಈ ಪರಿಶುದ್ಧಾತ್ಮನ ಅಭಿಷೇಕ ಬೇಕು, ಅನ್ಯ ಭಾಷೆಯ ವರ ಬೇಕು ಅಂತ ಕೇಳ್ತಾನೇ ಇರಿ, ದೇವರು ನಿಮ್ಮನ್ನು ತುಂಬಿಸ್ತಾನೆ. ಅನೇಕ ಜಾಗಗಳಿಗೆ, ಕೂಟಗಳಿಗೆ ಹೋಗಬೇಕಾದ್ರೆ ಅವರ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸುವಾಗ ಪ್ರಥಮ ಬಾರಿಗೆ ಅನ್ಯ ಭಾಷೆಗಳ ಅನೇಕ ಜನರು ಮಾತಾಡಿದ್ದಾರೆ. ಚಿಕ್ಕ ಹುಡುಗರು ಮಾತಾಡಿದ್ದಾರೆ, ಅನೇಕ ಸಹೋದರಿಯರು, ಅನೇಕ ಸಹೋದರರು. ಕಾರಣ ಅವರ ದೀರ್ಘಕಾಲ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದು ಅವರು ಇದನ್ನು ಹೊಂದ್ಕೊಂಡಿದ್ದಾರೆ. ಕೆಲವರಿಗೆ ಮೊದಲನೇ ದಿನವೇ ಅನ್ಯ ಭಾಷೆ ಸಿಕ್ಬಿಡುತ್ತೆ ಅಲ್ವಾ?
ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರು ಹೇಳಿದ್ರು, ಅಣ್ಣ ಮೊದಲನೇ ಸಾರಿ ಫಸ್ಟ್ ಟೈಮ್ ಒಂದು ಕೂಟಕ್ಕೆ ಹೋದೆ. ಅಲ್ಲಿ ಕೂಟಕ್ಕೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ನನಗೆ ಗೊತ್ತಿಲ್ಲ, ದಿಢೀರಂತ ನನ್ನ ಮೇಲೊಂದು ಆತ್ಮ ಬಂತು, ಪರಿಶುದ್ಧ ಆತ್ಮನು ಬಂದ. ನಾನು ಅನ್ಯ ಭಾಷೆಯಲ್ಲಿ ನಾನು ಮಾತಾಡೋದಕ್ಕೆ ಶುರು ಮಾಡಿದೆ. ಕೆಲವರು ನೋಡ್ರಿ ಚಿಕ್ಕ ವಯಸ್ಸಿನಲ್ಲಿ ಅನ್ಯ ಭಾಷೆಗಳನ್ನು ಮಾತಾಡ್ತಾರೆ, ಕೆಲವರು ದೀರ್ಘಕಾಲ ಅದಕ್ಕೆ ಕಾದಿರ್ತಾರೆ ಅಲ್ವಾ. ಇವರು ಮಾತಾಡ್ತಾರೆ, ನನಗೊಂಥರ ಇದೆ, ನನಗೆ ವೇದನೆ ಆಗಿದೆ. ಆತ್ಮಿಕವಾಗಿ ವೇದನೆ ಪಡೋದು ಒಳ್ಳೆಯದು, ಆಮೇಲೆ ಅಲ್ವಾ. ನಾನು ಹೊಂದಿಕೊಳ್ಳುವ ತನಕ ನಾನು ಕರ್ತನ ಬಿಡೋದಿಲ್ಲ ಅಂತ ವೈರಾಗ್ಯವಾಗಿರಿ, ಖಂಡಿತ ದೇವರು ನಿಮಗೆ ಕೊಡ್ತಾನೆ ಪ್ರಿಯರಾದವರೇ. ಸೊ ಇವತ್ತು ನಾವು ಒಂದು ಪರಿಚಯವನ್ನು ಮಾತ್ರ ನಾವು ನೋಡಿದೆವು. ಅದು ಸಂಭಾಷಿಸುವಂಥ, ಸಂಪರ್ಕಿಸುವಂಥ, ಮಾತಾಡುವಂಥ ದ ಕಮ್ಯುನಿಕೇಷನ್ ಗಿಫ್ಟ್ ಆಫ್ ಕಮ್ಯುನಿಕೇಷನಲ್ಲಿ 3 ವರಗಳು: ಅನ್ಯ ಭಾಷೆಯ ವರ, ಅನ್ಯ ಭಾಷೆಯ ವ್ಯಾಖ್ಯಾನದ ವರ, ಪ್ರವಾದಿಸುವಂಥ ವರ. ಇವತ್ತು ನಾವು ಅನ್ಯ ಭಾಷೆಯ ವರದ ಬಗ್ಗೆ ಪರಿಚಯವನ್ನು ನಾವು ನೋಡಿದ್ವಿ. ಅಂದರೆ ಅನೇಕ ಭಾಷೆಗಳಿದೆ, ಅದರಲ್ಲಿ ನಾವು ಇವತ್ತು ನೋಡಿದಂಥ ಕಾರ್ಯವ ಏನಂತ ನೋಡಬೇಕಾದ್ರೆ, ಬೇರೆ ದೇಶದವರು ಬೇರೆ ಮನುಷ್ಯರ ಭಾಷೆಯನ್ನು ಆಡುವಂಥ ಪ್ರೇರೇಪಣೆಯನ್ನು ಕರ್ತನು ಕೊಡ್ತಾನೆ. ಆಮೇಲೆ ಪ್ರಿಯರಾದರೂ ಇನ್ನೊಂದೊಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಅಭಿಷೇಕ ಹೊಂದಿಕೊಳ್ಳುವಾಗ ಕರ್ತನು ನಮ್ಮನ್ನು ಮುಟ್ಟುವುದು ನಾಲಿಗೆ ಅಲ್ವಾ. ಅಭಿಷೇಕ ಹೊಂದಿದವರ ಮಾತುಗಳು ವ್ಯತ್ಯಾಸವಾಗಿರಬೇಕು. ದಯವಿಟ್ಟು ಲೋಕದ ಜನರ ಹಾಗೆ ಮಾತಾಡಬೇಡ್ರಿ, ನಿಷೇಧಾರ್ಥಕವಾಗಿ ಮಾತಾಡಬೇಡ್ರಿ, ಉತ್ಸಾಹ ಇಲ್ಲದೆ ಮಾತಾಡಬೇಡ್ರಿ, ಎಲ್ಲ ಮುಗಿದೋಯ್ತು ಎಂಬುದಾಗಿ ಕೆಟ್ಟದಾಗಿ ಮಾತಾಡಬೇಡ್ರಿ, ಅಪನಂಬಿಕೆ ಮಾತುಗಳನ್ನ ಆಡಬೇಡ್ರಿ. ಒಬ್ಬ ಮನುಷ್ಯನಲ್ಲಿ ಅಭಿಷೇಕ ಇರುವುದಾದರೆ ಕರ್ತನವನ ನಾಲಿಗೆಯನ್ನು ಮುಟ್ತಾನೆ. ಅವನ ನಾಲಿಗೆಯಿಂದ ಬರುವಂಥ ಮಾತುಗಳು ದೇವರಿಗೆ ಮಹಿಮೆ ಸಲ್ಲಿಸತಕ್ಕದಾಗಿರುತ್ತದೆ, ಅನೇಕ ಆತ್ಮಗಳು ಬಲ ಹೊಂದತಕ್ಕದಾಗಿ ಇರುತ್ತದೆ. ಆಮೇಲೆ ಸೊ ಮುಂದಿನ ವಾರ ಮುಂದಿನ ಭಾಗದಲ್ಲಿ ನಾವು ಸಂಧಿಸೋಣ. ಅದಕ್ಕೆ ಮುಂಚಿತವಾಗಿ ಒಂದು ಹೋಮ್ವರ್ಕ್ ಕೊಡ್ತೇನೆ. 1 ಕೊರಿಂಥದವರೆಗೆ 14ನೇ ಅಧ್ಯಾಯವನ್ನು ಓದ್ಕೊಳ್ರಿ. ಅದರಲ್ಲಿ ಪ್ರವಾದನೆಯ ವರ, ಅನ್ಯ ಭಾಷೆಯ ವರದ ಬಗ್ಗೆ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ. ನಾವು ಇದನ್ನು ಇನ್ನೂ ಸ್ವಲ್ಪ ಆಳವಾಗಿ ನಾವು ಧ್ಯಾನ ಮಾಡೋಣ.